ನಮ್ಮ ಅರಭಾವಿ ಅವ್ರದ್ದು ಸಹಕಾರಿ ಹಾಗೂ ನಮ್ಮ ದಂಡಿನ ಪ್ರತಿಷ್ಠಾನದ ಒತ್ತು ಸಹಕಾರದಿಂದಲೇ ನಾವೊಂದು 35 ಸಸ್ಯಗಳನ್ನು ತಂದು ಅದು ವನಮಹೋತ್ಸವ ಅಂತೇಳಿ ಸರ್, ಇದು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಇದನ್ನು ಮಾಡಿದೆ ಸರ್. ಇದು ಅವ್ರ ಗಮನಕ್ಕೆ ಬಂದು ಏನು ಮಾಡಿದೆ ಸರ್, ನನಗೊಂದು ಪ್ರೋತ್ಸಾಹ ಅನ್ನುವಂಥದ್ದು ಮುಂದೆ ನೀವು ಇನ್ನೂ ಅಷ್ಟು ಮಾಡಿರಿ. ಮತ್ತು ನಮ್ಮ ಮಹಾವಿದ್ಯಾಲಯ ಅಂತ ಸರ್, ನಮ್ಮ ಎಸ್ ಬಿ ದಂಡಿನ ಸಂಶೋಧನಾ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರೆ, ಯಾಕಂದ್ರೆ ರೈತರಿಗೆ ಇವೆಲ್ಲ ಮುಟ್ಟಿಸ್ಬೇಕು, ಹಳ್ಳಿಯಿಂದ ಹಳ್ಳಿಗೆ ಸರ್ ಮುಟ್ಟಿಸಿ ಒಟ್ಟು ರೈತಾಪಿ ವರ್ಗದ ಒಂದು ಕ್ಷೇಮದ ಬಗ್ಗೆ ಎಲ್ಲರೂ ಚಿಂತನೆ ಮಾಡೋಣ ಅಂಥೇಳಿ ತಮ್ಮ ಮಾತುಗಳನ್ನು ಆಡಿದ್ದಾರೆ ಸರ್. ಅದಕ್ಕೆ ನನಗೆ ಒಂದು ಪ್ರೀತಿಯ ಒಂದು ಸನ್ಮಾನ. ಇಲ್ಲ, ಒಳ್ಳೆಯ ಕೆಲಸ ಮಾಡಿದಾರ, ಮಾಡಲಿ. ಜೊತೆಗೆ ಮಾರ್ಕೆಟ್ ಸಿಗುವಂಥ ಕೊಡಿಸುವಂಥ ಕೆಲಸನೂ ಆಗ್ಬೇಕಾಗ್ಯದ. ಹೌದು, ಅದು ಮಾಡ್ತಾರೆ. ನೀವು ನಂಬಿಕೆ ಅಂತ ಹೇಳಕತ್ತೀರಿ, ಅಡ್ಡಿಲ್ಲ, ಮಾಡಲಿ. ಮತ್ತು ಇಂಥ ಸಣ್ಣ ಸಣ್ಣ ಸಂಸ್ಥೆಗಳ ಮೂಲಕ ನೀವು ಏನು ಒಂದು ನಿಸರ್ಗಕ್ಕೆ ಏನು ಸಹಾಯ ಮಾಡಿಸೋದು ಕೊಡುವಂಥ ಏನು ಪ್ರಯತ್ನ ಮಾಡ್ತಾಯಿದ್ರಿ, ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ಅವ್ರು ಗುರುತಿಸ್ಕೊಂಡು ನಿಮಗೆ ಮಾಡು ಸರ್ ಸಂಶೋಧನಾ ಪತ್ರ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಏನವ ಅಂತಂದ್ರೆ, ಇದು ಈ ತೋಟಗಾರಿಕಾ ಸಂಶೋಧನಾ ಪ್ರತಿಷ್ಠಾನದಿಂದಾಗೆ ಸಂಶೋಧನೆಗಳ ಬೆಳೆ ಜೊತೆಗೆ ಮಾರ್ಕೆಟ್ದು ಅದ್ರ ಸಲುವಾಗಿ ಇನ್ನಷ್ಟು ಸರ್ಕಾರದಲ್ಲಿ ಒತ್ತಡಕ್ಕೆ ರೈತಗನ ಬಂದು ಮಾರ್ಕೆಟ್ ತೊಗೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕು. ಅದರಲ್ಲೂ ಪ್ರತಿ ಹಳ್ಳಿಯೂ ಗೋಡೌನ್ ಆಗಬೇಕು, ಪ್ರತಿ ಹಳ್ಳಿಗೂ ಅನ್ನುವಂಥದ್ದು ಮತ್ತೆ ಹೇಳ್ಬೇಕು. ಅದೇ ಚಿಂತನೆ ಸರ್, ಅದೇ ಸೇಲ್ ಮಾಡಿದ್ರೆ ಉತ್ತಮ ಆಗ್ತದೆ ಅಂತ ಹೇಳ್ತಾ ನೀವು ಹೋದ್ರಿ. ಮತ್ತೇನಾದರೂ ಮಾತಾಡಿದ್ರ ನಮ್ಮ ಅಶೋಕ್ ದಳವೆ ಅವ್ರು ಮತ್ತೇನು ಮಾತಾಡಿದ್ರ? ಅಶೋಕ್ ದಳವೆ ಕೂಡ ಸರ್, ಅವರು ಆದರೂ ರೈತಾಪಿ ಕುಟುಂಬದಿಂದ ಬಂದವರಲ್ಲ ಸರ್. ಹೀಗಾಗಿ ಅವ್ರಿಗಾದ್ರೂ ಐತ್ರಿ, ಇದು ಗ್ರಾಮೀಣ ಪ್ರದೇಶದ ನಮ್ಮ ರೈತರ ಬಗ್ಗೆ ಕಾಳಜಿ ಅದ ಸರ್, ಕಾಳಜಿ ಅದ್ರ. ಇನ್ನೇನು ಸಹ ಅವರು ಬೀಯಿಂಗ್ ಆಫೀಸರ್ಸ್ ರೀ, ಅವ್ರು ತಮ್ಮದೇ ಅಂತ ಇದ್ರು ರೀ. ಆದರೂ ಏನು ಸಹ ಅವರು ತಮ್ಮ ಹಳ್ಳಿಗಳನ್ನ ಮರ್ತಿಲ್ಲ ಸರ್, ಹಳ್ಳಿನ ಮರ್ತಾರೆ, ಹಳ್ಳಿನ ಬದುಕನ್ನು ಮರ್ತಿಲ್ಲ ರೀ. ಈಗ ಅವ್ರು ಎಷ್ಟೋ ಒಂದು ದೊಡ್ಡ ಇದರಾಗಿದ್ದರೂ ಕೂಡ ರೀ, ಹಳ್ಳಿಗಾಗ ನನಗೆ ಒಂದು ಮಾತು ಹೇಳಿರಿ, ಈಶ್ವರಚಂದ್ರ ನಿಮ್ಮ ಇದಕ್ಕೆ ನಾನು ಶ್ರೀಕೃಷ್ಣ ಗುರುಕುಲಕ್ಕೆ ಕೂದಲಿಗೆ ಬಂದಾಗ ಬರ್ತೇನೆ ಅಂತೇಳಿ ಮಾತು ಹೇಳಿಕೊಳ್ಳಿ ಅಂತ ನನಗೇನಿಸ್ತೈತೆ ಅಂದರೆ, ಅಡ್ಡಿಲ್ಪ ದೊಡ್ಡ ಅಫ್ಸರ್ ಆಗಿದ್ದರೂ ಕೂಡ ರೀ, ನಮ್ಮ ರೈತಾಪಿ ವರ್ಗದ ಬಗ್ಗೆ ರೀ ಅಥವಾ ತೋಟಗಾರಿಕೆಯ ಬಗ್ಗೆ ರೀ, ಕೃಷಿ ಕುರಿತು ಒಂದು ಕರ್ಕುಲಾತಿ ಇಟ್ಕೊಂಡಾರಲ್ಲ ರೀ. ಹೀಗಾಗಿ ನನಗೂ ಸರ್ ಬರ್ರಿ, ಧನ್ಯವಾದ, ಯಾಕಾದ ಬರ್ರಿ ಅಂತ ಹೇಳಿದ್ರಿ ಸರ್. ಅತ್ತೇನೆ ಇಲ್ಲಿವರೆಗೆ ನಮ್ಮ ಡಾಕ್ಟರ್ ಎಸ್ ಬಿ ದಂಡಿನ ಶಿಕ್ಷಣ ಮತ್ತು ಸಂಶೋಧನಾ ಪ್ರತಿಷ್ಠಾನ ಸಂಸ್ಥೆ ಬಾಗಲಕೋಟೆಯಲ್ಲಿ ನಡೆದಂಥ ಕಾರ್ಯಕ್ರಮದ ಒಂದು ಝಲಕನ್ನು, ಪಕ್ಷಿ ನೋಟವನ್ನು ನಮ್ಮ ಮಿತ್ರ ನಿಮಗೆ ಕೊಟ್ಟಿದ್ದಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತೇನಾದ್ರು ಇನ್ನೂ ಕಡಿಮೆ ಬಿದ್ದಿದ್ರೆ ಇದರಲ್ಲೇ ತಿಳಿಸಿ ಹೇಳ್ರಿ, ನಾವು ಅದನ್ನು ಮುಂದಿನ ಸಲ ರೆಕ್ಟಿಫೈ ಮಾಡ್ಕೊಂಡು ಇನ್ನೂ ಅಷ್ಟು ಉತ್ತಮವಾದ ಕಾರ್ಯಕ್ರಮಗಳು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯ ಕೈಗನ್ನಡಿ ವಂದನೆಗಳು.